ಸುಳ್ಳಿಗೆ ಅತ್ಯಾಧುನಿಕವಾಗಿರುವಂತಹ ಶಬ್ದಗಳ ಅವಶ್ಯಕತೆ ಇರುತ್ತದೆ, ಏಕೆಂದರೆ ಸತ್ಯವು ಸ್ಪಷ್ಟ ಶಬ್ದಗಳಲ್ಲಿ ಹೇಳಲಾಗುತ್ತದೆ. ಸುಳ್ಳನ್ನು ಹೇಳಬೇಕು ಎಂದರೆ ಒಂದು ಸುಳ್ಳಿನ ಮೇಲೆ ಮತ್ತೊಂದು ಸುಳ್ಳನ್ನು ಹೇಳಬೇಕಾಗುತ್ತದೆ. ಆದರೆ ಸತ್ಯ ಹಾಗಲ್ಲ. ಗದ್ದಲದ ಪರಿಸ್ಥಿತಿಗಿಂತ ಮೌನದ ಸಂತೃಪ್ತಿ ಲೇಸು. ಸ್ವಾಭಿಮಾನ ಮತ್ತು ಗೌರವದ ಪ್ರಶ್ನೆ ಬಂದಾಗ ಅಹಂಕಾರ ಒಳ್ಳೆಯದು. ಎಲ್ಲರನ್ನ ಗೌರವಿಸಿ, ಆದರೆ ಮರಳಿ ಸಿಗುವಷ್ಟು ಮಾತ್ರ ಗೌರವಿಸಿ. ಪ್ರಪಂಚಕ್ಕೆ ಒಳ್ಳೆಯವನಾಗಿ ಇರದಿದ್ದರೂ ಕೂಡ ಪರವಾಗಿಲ್ಲ, ಆದರೆ ನೀನೇ ಪ್ರಪಂಚ ಅನ್ನುವವರಿಗೆ ಒಳ್ಳೆಯವನಾಗಿ ಇರುವುದು ತುಂಬಾನೇ ಮುಖ್ಯವಾದದ್ದು. ನಮಗೊಬ್ಬ ಒಳ್ಳೆಯ ಗುರುವಿಲ್ಲ ಎಂದು ಕೊಳ್ಳಬೇಡಿ. ನಾವು ಮಾಡುವಂತಹ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠವನ್ನು ನಮಗೆ ಕಲಿಸುತ್ತದೆ. ಅವಕಾಶಗಳು ಇದ್ದರೂ ಕೂಡ ಸೋಮಾರಿತನದಲ್ಲಿ ಮುಳುಗಿರುವವರು ತಮಗೆ ತಾವೇ ಶತ್ರುಗಳು ಆಗಿರುತ್ತಾರೆ. ಹಾಗಾಗಿ ಸಿಕ್ಕಿರುವಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಬೇಕು. ಈ ಜಗತ್ತಿನಲ್ಲಿ ವಾಸ್ತವಕ್ಕೆ ಹೊಂದಿಕೊಳ್ಳುವವರಿಗಿಂತ ಒತ್ತಾಯಕ್ಕೆ ಹೊಂದಿಕೊಂಡವರೇ ಹೆಚ್ಚು. ಒಬ್ಬ ವ್ಯಕ್ತಿ ದೇವರ ಮುಂದೆ ಕೂತು ನಿಮ್ಮ ಹೆಸರನ್ನ ನೆನಪಿಸಿಕೊಂಡು ಕಣ್ಣೀರನ್ನ ಹಾಕುವಷ್ಟು ಯಾರ ಮನಸ್ಸಿಗೂ ಕೂಡ ನೋವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಅದು ಎಂದಿಗೂ ಕೂಡ ನಿಮಗೆ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಉಂಟು ಮಾಡುವುದೇ ಇಲ್ಲ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳುತ್ತಾನೆಯೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ. ಹಾಗಾಗಿ ಟೀಕೆ ಟಿಪ್ಪಣಿಗಳಿಗೆ, ನಿಂದನೆಗಳಿಗೆ ಹೆದರಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಬೇಡಿ. ನಿಮ್ಮ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ಹೋಗಬೇಡಿ. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುವುದಕ್ಕೆ ಹೋಗಬೇಡಿ, ಏಕೆಂದರೆ ಆ ಮುಗ್ಧತೆ ಹಿಂದೆ ಭಗವಂತನೇ ನಿಂತಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಮೌನವಾಗಿ ಇರಬೇಕು. ಮಾತನ್ನ ಅರಿಯದವರೆದುರು ಮತ್ತಷ್ಟು ಮೌನವಾಗಿ ಬಿಡಬೇಕು, ಮನಸ್ಸನ್ನ ಘಾಸಿ ಮಾಡುವಂಥವರ ಎದುರಿಗೆ. ಅರ್ಜುನನು ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿಯೇ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನವನ್ನ ಪಟ್ಟು ಫಲವೇನು ಎಂದು. ಆಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಮಾತ್ರ ಸಿಗುತ್ತದೆ ಎಂದು. ಅದು ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನ ಸರ್ವಸಿದ್ಧಿ ಸಾಧನಂ ಎಂದು. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇದ್ದಾಗ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಾರಿ ಕಂಡೇ ಕಾಣುತ್ತದೆ. ನಮ್ಮ ಜೀವನದ ಕೆಲವೊಂದು ಕೆಟ್ಟ ಸಂದರ್ಭಗಳೇ ನಮ್ಮ ಬದಲಾವಣೆಗೂ ಮತ್ತು ಬೆಳವಣಿಗೆಗೂ ಸ್ಫೂರ್ತಿದಾಯಕವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಕೆಲವೊಂದು ಕೆಟ್ಟ ಸಂದರ್ಭಗಳಲ್ಲಿ ನಾವು ಬದಲಾವಣೆ ಆಗುವುದನ್ನು ಕಾಣಬೇಕು. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವಂತಹ ವ್ಯಕ್ತಿಗಳು ಬೂದಿಯಾಗುತ್ತಾರೆ. ನೀನು ಮಾತ್ರ ನಿನ್ನ ಕೆಲಸಗಳನ್ನು, ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಮುಂದುವರಿ. ವಿಷ ಎಂದರೆ ಏನು? ನಮ್ಮ ಅವಶ್ಯಕತೆಗಳಿಗಿಂತ ಏನು ಹೆಚ್ಚಾದರೂ ಕೂಡ ಅದು ವಿಷವೇ ಆಗಿ ಪರಿವರ್ತನೆ ಆಗುವುದು. ಅದು ಅಧಿಕಾರವಾಗಿರಬಹುದು, ಐಶ್ವರ್ಯ, ಹಸಿವು, ದುರಾಸೆ, ಸೋಮಾರಿತನ, ಪ್ರೇಮ, ಆಕಾಂಕ್ಷೆ, ದ್ವೇಷ ಅಥವಾ ಯಾವುದಾದರೂ ಕೂಡ ಇರಬಹುದು. ಅತಿಯಾದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಯಾವುದನ್ನು ಕೂಡ ಅತಿಯಾಗಿ ಜೀವನದಲ್ಲಿ ಹಚ್ಚಿಕೊಳ್ಳುವುದಕ್ಕೆ ಹೋಗಲೇಬಾರದು. ಚಿಂತನೆಗಳನ್ನು ಕೂಡ ಮಾಡುವುದಕ್ಕೆ ಹೋಗಬಾರದು. ಯಾವುದೇ ವ್ಯಕ್ತಿಯ ವರ್ತಮಾನದ ಸ್ಥಿತಿಯನ್ನು ನೋಡಿ ಅವನ ಭವಿಷ್ಯದ ಅಪಹಾಸ್ಯವನ್ನ ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ನಾಳೆಯಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ಅದು ಒಂದು ಕಲ್ಲಿದ್ದಲನ್ನು ಕೂಡ ನಿಧಾನವಾಗಿ ವಜ್ರವನ್ನಾಗಿ ಪರಿವರ್ತಿಸುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ವ್ಯಕ್ತಿಯ ಪ್ರಸ್ತುತವಾಗಿರುವಂತಹ ಪರಿಸ್ಥಿತಿಗಳನ್ನು ಮನದಲ್ಲಿ ಇಟ್ಟುಕೊಂಡು ಆ ವ್ಯಕ್ತಿಯನ್ನು ಹೀಯಾಳಿಸುವುದಕ್ಕೆ ಆಗಲಿ, ಆತನನ್ನು ಟೀಕೆಗೆ ಒಳಪಡಿಸುವುದಾಗಲಿ ಮಾಡುವುದಕ್ಕೆ ಹೋಗಬೇಡಿ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎನ್ನುವುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರವಾಗಿ ಬಾಗುತ್ತದೆ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ನೀವು ತುಂಬ ಮುಕ್ತರಾಗಿ ಇದ್ದರೆ ನೀವು ಕಳೆದುಕೊಳ್ಳುವ ಮೊದಲು ವಿಷಯ ಏನೆಂದರೆ ಗೌರವ. ಎಲ್ಲಿ ಹೇಗೆ ಮಾತನಾಡಬೇಕೋ ಅಲ್ಲಿ ಹಾಗೆಯೇ ಮಾತನಾಡುವುದನ್ನು ಕಲಿತುಕೊಳ್ಳಿ. ಯಾವಾಗಲೂ ಕೂಡ ಗುಣವಂತರ ಜೊತೆ ಗೆಳೆತನವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಹಾಲಲ್ಲಿ ನೀರು ಹಾಲಾಗುವಂತೆ ನಾವು ಗುಣವಂತರ ಜೊತೆ ಸೇರಿ ಗುಣವಂತರಾಗಿ ಬದುಕಬೇಕಾಗುತ್ತದೆ.
ನೀವು ಎಲ್ಲವನ್ನ ಎಂದಿಗೂ ಕೂಡ ಮೆಚ್ಚಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆ ಪ್ರಯತ್ನವನ್ನೇ ನಿಲ್ಲಿಸಿಬಿಡಿ. ಕುದಿಯುವ ನೀರಿನಲ್ಲಿ ಮುಖ ತುಂಬ ಕಾಣುವುದಿಲ್ಲ. ಅದೇ ತರಹದ ಕೋಪದಲ್ಲಿ ಇರುವಾಗ ತಾಳ್ಮೆಯಿಂದ ವರ್ತಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಕೋಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಿ ಯಾರಿಗೂ ಕೂಡ ನೀವು ಬೈಯುವುದಕ್ಕೆ ಹೋಗಬೇಡಿ. ಕೋಪ ಎನ್ನುವುದು ತಣ್ಣಗಾದ ಮೇಲೆ ನಿಮ್ಮ ಬೈಗಳಿಂದ ನಿಮ್ಮ ಇಡೀ ಸಂಸಾರವಾಗಿರಬಹುದು, ನಿಮ್ಮ ಸಂಬಂಧವೇ ಆಗಿರಬಹುದು, ಹಾಳಾಗಿ ಬಿಡಬಹುದು. ಯಾವಾಗಲೂ ಕೂಡ ಗುಣವಂತರ ಸಹವಾಸವನ್ನು ಮಾಡುವುದು ಒಳ್ಳೆಯದು. ಶಿಕ್ಷಣ ಪಡೆಯುವುದು ಒಂದು ತಪಸ್ಸು ಇದ್ದಂತೆ. ಅದಕ್ಕಾಗಿ ಮನೆ ಮತ್ತು ಮಾಯೆಯ ಮೋಹವನ್ನು ತ್ಯಾಗ ಮಾಡಬೇಕಾಗುತ್ತದೆ. ಸುಖ ಎಲ್ಲರ ಬಳಿಯಲ್ಲಿಯೂ ಕೂಡ ಇರುತ್ತದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷಕ್ಕಾಗಿ ದುಃಖಿಗಳಾಗಿ ಇದ್ದಾರೆ ಅಷ್ಟೇ. ನಿನ್ನ ಪ್ರಯತ್ನವನ್ನು ನೀನು ಮಾಡು. ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡ. ಫಲವನ್ನು ನಿರ್ಧಾರ ಮಾಡುವವನು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಮೋಸ ಮಾಡುವ ಅವಕಾಶ ಇದ್ದರೂ ಕೂಡ ಮೋಸ ಮಾಡದೇ ಇರುವುದೇ ನಿಯತ್ತು. ಪ್ರಯತ್ನ ಯಾವಾಗಲೂ ಕೂಡ ರಹಸ್ಯವಾಗಿ ಇರಲಿ. ದೊರೆತ ಫಲ ಮಾತ್ರ ಜನರಿಗೆ ಕಾಣಿಸಲಿ. ಪ್ರಯತ್ನ ಎನ್ನುವುದು ರಹಸ್ಯವಾಗಿಯೇ ಮಾಡುತ್ತಿರಬೇಕು. ನೆನಪಿಡಿ, ಅವಮಾನ, ಸೇಡುಗಳು, ಜಗಳಗಳಿಂದ ಅಲ್ಲ, ಮುಂದೆ ಇರುವಂತಹ ವ್ಯಕ್ತಿಗಿಂತ ಹೆಚ್ಚು ಸಫಲತೆಯನ್ನು ಪಡೆದು ತಿಳಿದುಕೊಳ್ಳಬೇಕು. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯ ಪಡುತ್ತಾರೆಯೋ, ನಿನ್ನ ಮಾತಿಗೆ ಯಾರು ಗೌರವವನ್ನು ಕೊಡುತ್ತಾರೆಯೋ ಅಂಥವರನ್ನು ಪ್ರೀತಿಸು. ಆಗಲೇ ಪ್ರೀತಿಗೊಂದು ಬೆಲೆ ಎನ್ನುವುದು ಸಿಗುವುದು. ಯಾವಾಗಲೂ ಕೂಡ ಮನೆ, ಮಡದಿ, ಮಕ್ಕಳು, ಗಳಿಕೆ ಮತ್ತು ಸಂಪತ್ತಿನ ವಿಷಯದಲ್ಲಿ ಸಾಧ್ಯವಾದಷ್ಟು ಸಂತೃಪ್ತಿಯಾಗಿ ಇರಬೇಕು. ಆದರೆ ಜ್ಞಾನದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂತೃಪ್ತನಾಗಿ ಇರಬಾರದು. ಯಾರು ತಮ್ಮದೇ ನಿಯಮಗಳನ್ನು ಮಾಡಿಕೊಳ್ಳುವುದಿಲ್ಲವೋ ಅವರು ಬೇರೆಯವರ ನಿಯಮಗಳನ್ನು ಪಾಲಿಸಬೇಕಾಗಿರುವಂತಹ ಅವಶ್ಯಕತೆ ಹೇಗೆ ತಾನೇ ಸಾಧ್ಯವಾದೀತು ಹೇಳಿ? ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ತಾನಾಗಿಯೇ ಒಂದು ಹೋರಾಟವನ್ನು ಮಾಡುತ್ತಾನೆಯೋ ಆತನನ್ನು ಸೋಲಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಬೇರೆಯವರ ತಪ್ಪುಗಳನ್ನು ನೋಡಿ ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು. ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಮ್ಮ ಬಳಿ ಇಲ್ಲ. ಅದಕ್ಕಾಗಿ ನಾವು ಬೇರೆಯವರ ತಪ್ಪುಗಳಿಗೆ ಎಂದಿಗೂ ಕೂಡ ನಾವು ನಮ್ಮ ಜೀವನದಲ್ಲಿ ಆ ತಪ್ಪುಗಳಿಂದ ಪರಿಣಾಮ ಹೇಗೆ ಉದ್ಭವಿಸಬಹುದು ಎನ್ನುವಂತಹ ಪಾಠವನ್ನು ಕಲಿಯಬೇಕು. ಯಾವ ವ್ಯಕ್ತಿ ಎಷ್ಟು ಕಡಿಮೆ ಯೋಚಿಸುತ್ತಾನೆಯೋ ಆತ ಅಷ್ಟು ಹೆಚ್ಚು ಮಾತನಾಡುತ್ತಾನೆ. ಈ ರೀತಿ ವ್ಯಕ್ತಿ ದೊಡ್ಡ ಕೆಲಸಗಳನ್ನು ಮಾಡಲಾರ. ನಿನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕು ಅಂದರೆ ನೀನು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿತುಕೊಳ್ಳಬೇಕು. ಯಾರು ಮತ್ತೊಬ್ಬರಿಗೋಸ್ಕರ ನಿನ್ನನ್ನು ಕಡೆಗಣಿಸುವುದಿಲ್ಲವೋ ಅವರು ನಿನ್ನವರಾಗಿಯೇ ಇರುತ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸಿಕ್ಕರೆ ಅಂಥವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ನಿನ್ನ ಕೆಟ್ಟ ಸಮಯ ಶುರುವಾದಾಗ ಮೊದಲು ಬಿಟ್ಟು ಹೋಗುವುದೇ ನಿನ್ನ ನೆಚ್ಚಿನ ವ್ಯಕ್ತಿ. ಯಾವುದೇ ಕಾರಣಕ್ಕೂ ಕೂಡ ಅಂತಹ ವ್ಯಕ್ತಿಗಳೊಂದಿಗೆ ಮತ್ತೆ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅವನು ಸುಳ್ಳು ಹೇಳುತ್ತಿದ್ದಾನೆ ಅಂತ ಗೊತ್ತಾದ ಮೇಲೆಯೂ ಕೂಡ ನಕ್ಕು ಮುಂದೆ ಹೋಗುವುದು ದೌರ್ಬಲ್ಯವಲ್ಲ, ಪ್ರಬುದ್ಧತೆ. ಇಲ್ಲಿ ಇರಬಾರದು ಅಷ್ಟೇ. ಅಪಪ್ರಚಾರ ಅನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಮಾಡಲ್ಪಟ್ಟಿರುತ್ತದೆ. ಈ ಮೂರು ಗುಂಪಿನಲ್ಲಿ ನಾವು ಇರಲೇಬಾರದು ಅಷ್ಟೇ. ನಾವು ನಮ್ಮ ಜೀವನದಲ್ಲಿ ಯಾರ ಹತ್ತಿರವೂ ಕೂಡ ಸಲಹೆಗಳನ್ನು ಪಡೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಏಕೆಂದರೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ, ದುರ್ಯೋಧನನು ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಜೀವನದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಯಾರ ಬಳಿಯಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕೇಳುತ್ತೇವೆ ಎನ್ನುವುದು ನಮ್ಮ ಜೀವನಕ್ಕೆ ನಾಂದಿಯಾಗುತ್ತದೆ. ಜೀವನ ಮುಂದೆ ಹೇಗೆ ನಡೆಯಬೇಕು ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ಯಾವ ವ್ಯಕ್ತಿಯ ಬಳಿಯಲ್ಲಿ ನಾವು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. 1000 ಅಡಿ ಎತ್ತರದಿಂದ ಬಿದ್ದರೂ ಸಹ ಸಾಸಿವೆ ಸ್ವಲ್ಪವೂ ಸದ್ದು ಮಾಡಲಿಲ್ಲ. ಆದರೆ ಪಾತ್ರೆಗೆ ಬಿದ್ದ ತಕ್ಷಣ ಸಿಡಿಯುತ್ತದೆ. ಹಾಗೆಯೇ ಕೆಲವು ಮನುಷ್ಯರ ಗುಣ. ಅರಿವಾಗಲು ಕಾಲ ಮತ್ತು ಸ್ಥಳ ಬದಲಾಗಬೇಕಾಗುತ್ತದೆ.
ಯಾವಾಗೆಲ್ಲ ನೋಡಿದ್ದನ್ನೆಲ್ಲ ಬೇಕೇ ಬೇಕು ಅಂತ ಹಠ ಮಾಡಿದ್ದ ನಾವುಗಳು ಇವಾಗ ನಾವೇ ದುಡಿಯುತ್ತಿದ್ದರೂ ಕೂಡ ಏನನ್ನಾದರೂ ಖರೀದಿ ಮಾಡಲು ಹಿಂದೇಟನ್ನು ಹಾಕುತ್ತಿದ್ದೇವೆ. ಬಹುಶಃ ಗೆದ್ದದ್ದು ಜವಾಬ್ದಾರಿಯೇ ಇರಬಹುದು, ನಾವಲ್ಲ. ಯಾರು ಎಷ್ಟೇ ಸುಂದರವಾಗಿರುವಂತಹ ವೇಷವನ್ನು ಹಾಕಿದರೂ ಕೂಡ ಪರಿಸ್ಥಿತಿಗಳು ಮತ್ತು ಸಮಯವು ಅವರವರ ನಿಜ ಸ್ವರೂಪಗಳನ್ನು ಮತ್ತು ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಖಂಡಿತ ಸತ್ಯ. ಅನ್ಯಾಯ ನಡೆದಾಗ ನೀವು ತಟಸ್ಥರಾಗಿ ಉಳಿದರೆ ಶೋಷಕರ ಪರವಾಗಿ ಇದ್ದೀರಿ ಎಂದು ಅರ್ಥವಾಗುವುದು. ಅನ್ಯಾಯ ಎಲ್ಲಿ ನಡೆಯುತ್ತಾ ಇರುತ್ತದೆಯೋ ಅಲ್ಲಿ ಮಾತನಾಡುವುದನ್ನು ಕಲಿಯಬೇಕು. ಯಾವಾಗಲೂ ಒಂದು ರಾಜ್ಯದ ವಿರುದ್ಧ ವಿರೋಧ ಬಣಗಳೆಲ್ಲ ಒಂದು ಗೂಡುತ್ತದೆಯೋ ಅರ್ಥ ಮಾಡಿಕೊಳ್ಳಿ. ಇದರ ಅರ್ಥ ಆ ರಾಜ್ಯದ ರಾಜ ಪ್ರಾಮಾಣಿಕನಾಗಿ ಇದ್ದಾನೆ ಎನ್ನುವುದಾಗಿರುತ್ತದೆ. ಕಳೆದುಕೊಂಡಿದ್ದು ಕಳೆದುಕೊಂಡವನ ಅರಿವಿಗೆ ಬಾರದೆ ಇದ್ದರೆ ಅವನು ಏನನ್ನೂ ಕೂಡ ಕಳೆದುಕೊಳ್ಳಲಾರ. ನೀವು ನಿಮ್ಮನ್ನ ಅವಮಾನಿಸುವಲ್ಲಿ ನಿರತರಾಗಿದ್ದೀರಿ, ಆದರೆ ಇತರರು ನಿಮ್ಮ ನಿಜವಾದ ಸಾಮರ್ಥ್ಯದ ಬಗ್ಗೆ ಭಯ ಪಡುತ್ತಾರೆ. ವಿಪರ್ಯಾಸ ಅಂದರೆ ಅಲ್ಲೊಬ್ಬ ಮೂರ್ಖ ತಂದೆ ತನ್ನ 50ನೇ ವಯಸ್ಸಿನಲ್ಲಿ ಮಾಡಿದಂತಹ ಸಾಧನೆಗಳನ್ನು 28ರ ಅಳಿಯನಲ್ಲಿ ಹುಡುಕುತ್ತಾನೆ. ಇಂದು ಈ ಪ್ರಪಂಚದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿದೆ. ಗ್ರಹಗಳ ಸ್ಥಿತಿ ಮತ್ತು ದುರಸ್ತಿ ಬಗ್ಗೆ ಹೇಳುವಂತಹ ಜ್ಯೋತಿಷಿ ರೈಲು ಯಾವಾಗ ಬರುತ್ತದೆ ಎಂದು ರೈಲಿನ ವಿಚಾರಣೆಯಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅವಮಾನಿಸಿದವರನ್ನ ನೀವು ಯಾವತ್ತಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ನಿಮ್ಮ ಅತ್ಯುತ್ತಮವಾಗಿರುವಂತಹ ಶಿಕ್ಷಕರ ಪಟ್ಟಿಯಲ್ಲಿ ಅವರಿಗೂ ಕೂಡ ಒಂದು ಸ್ಥಾನವನ್ನು ಮೀಸಲಿಡಿ. ಒಬ್ಬ ವ್ಯಕ್ತಿಯು ನಿಮ್ಮ ತಪ್ಪು ನಡವಳಿಕೆಯ ಬಗ್ಗೆ ಮೌನವಾಗಿ ಇದ್ದರೆ ಅವನು ರಚಿಸಿದ ಚಕ್ರವ್ಯೂಹ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ತನ್ನ ತಂದೆ ತಾಯಿಗೆ ನನಗೆ ಕಲಿಸಿದ್ದು ವಿದ್ಯಾಭ್ಯಾಸ, ನಮ್ಮ ಹಣದಿಂದ ಮಾಡು, ಐಷಾರಾಮಿ ಜೀವನ ನಿನ್ನ ಹಣದಿಂದ ಮಾಡು. ಭೂಮಿಯನ್ನ ಮಾರಿ ನೌಕರಿ ಪಡೆಯುವುದು ಸುಲಭ, ಆದರೆ ನೌಕರಿ ಮಾಡಿ ಭೂಮಿಯನ್ನ ತೆಗೆದುಕೊಳ್ಳುವುದು ತುಂಬಾನೇ ಕಷ್ಟ. ಒಬ್ಬರಿಗೆ ನಿನ್ನ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ನಿನ್ನ ಜೊತೆಗಿನ ಸಂಬಂಧಗಳನ್ನು ಕಾಳಜಿಯಿಂದ ನಿಭಾಯಿಸುತ್ತಿದ್ದಾರೆ ಅಂದರೆ ಅದೊಂದು ಪವಿತ್ರ ಸಂಬಂಧ. ಅದು ಅದೃಷ್ಟವಂತರಿಗೆ ಮಾತ್ರ ಸಿಗುವುದಕ್ಕೆ ಸಾಧ್ಯವಾಗುವುದು. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ನೊಂದಿಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿರುತ್ತದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಕೂಡ ಇರುವುದಿಲ್ಲ. ನಿಮ್ಮ ಪುಸ್ತಕದ ಮೊದಲನೇ ಅಧ್ಯಯನವನ್ನು ಇನ್ಯಾರದೋ ಪುಸ್ತಕದ 10ನೇ ಅಧ್ಯಯನಕ್ಕೆ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಪುಸ್ತಕವೇ ಬೇರೆ, ಅವರ ಪುಸ್ತಕವೇ ಬೇರೆ. ನೀವೊಬ್ಬ ಜವಾಬ್ದಾರಿಯುತವಾಗಿರುವಂತಹ ತಂದೆ ತಾಯಿಗಳು ಆಗಿದ್ದರೆ ಏನೆಲ್ಲ ಉತ್ತಮವಾದದ್ದನ್ನು ನೀವು ತುಂಬ ತಡವಾಗಿ ಕಲಿತಿರುತ್ತಿದ್ದೀರಿಯೋ ಅದನ್ನು ನಿಮ್ಮ ಮಕ್ಕಳಿಗೆ ಈಗಲೇ ಕಲಿಸುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಬೇಕು. ಮನಸ್ಸಿಗೆ ಸಾಕಷ್ಟು ಶಿಕ್ಷಣ ಕೊಡಿ, ಹೃದಯವನ್ನು ಶಿಕ್ಷಣದಿಂದ ದೂರ ಇಡಿ. ಏಕೆಂದರೆ ಕಲಿತ ಹೃದಯ ಕೊರಳ ಬಳ್ಳಿಯಲ್ಲೂ ಕೂಡ ಕಂದಾಯವನ್ನು ನಿರೀಕ್ಷಿಸಬಹುದು. ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಲು ನಾವೇ ತಪ್ಪು ಮಾಡಬೇಕು ಎಂದೇನೂ ಕೂಡ ಇಲ್ಲ. ತಪ್ಪಾದ ವ್ಯಕ್ತಿಗಳ ಮಾತುಗಳನ್ನು ಕೇಳಿದರೆ ಸಾಕಾಗುತ್ತದೆ. ಮಕ್ಕಳಿಗೆ ಹಣ ಗಳಿಸುವುದನ್ನು ಕಲಿಸದಿರಿ, ಸಂತೋಷವಾಗಿ ಇರುವುದನ್ನು ಕಲಿಸಿ. ಏಕೆಂದರೆ ಅವರು ಬೆಳೆದಂತೆಲ್ಲ ವಸ್ತುಗಳ ಮೌಲ್ಯವನ್ನು ಅರಿಯಬೇಕೇ ಹೊರತು ಅವುಗಳ ಬೆಲೆಯನ್ನು ಅಲ್ಲ. ಆತ್ಮಗೌರವವೇ ಮುಖ್ಯವೆಂದವನ ಆತ್ಮಸಾಕ್ಷಿಗೆ ಪೆಟ್ಟು ಬಿದ್ದಾಗ ಆತ್ಮದೊಳಗೆ ಇರುವಂತಹ ಪರಮಾತ್ಮನಷ್ಟೇ ಸಾಂತ್ವನವನ್ನು ಹೇಳಬೇಕು. ಗಂಡ ಬುದ್ಧವನಂತೆ ಇದ್ದರೆ ಅವನು ಮಾತ್ರ ಉನ್ನತ ಸ್ಥಾನವನ್ನು ಪಡೆಯುತ್ತಾನೆ. ಹೆಂಡತಿ ಬುದ್ಧಿವಂತಿಕೆಯಿಂದ ಇದ್ದರೆ ಸಂಪೂರ್ಣ ಕುಟುಂಬದ ಉನ್ನತ ಸ್ಥಾನವನ್ನು ಪಡೆಯುತ್ತಾಳೆ. ಮತ್ತೊಬ್ಬರ ಕುರಿತು ಅಪವಾದನೆ ಮಾಡುವಂತಹ ಮೊದಲು ಆಳವಾಗಿ ಯೋಚಿಸಿ. ಏಕೆಂದರೆ ಮಾಡಿದ ಅಪವಾದನೆ ಸುಳ್ಳಾದರೆ ಅದರ ಪ್ರತಿಫಲ ಎನ್ನುವುದು ತುಂಬಾ ಘೋರವಾಗಿ ಇರುತ್ತದೆ. ಅದನ್ನು ನೀವೇ ಎದುರಿಸಬೇಕಾಗುತ್ತದೆ. ನಿಮಗೆ ಆಗಿರುವಂತಹ ಹಿಂಸೆ ಅವಮಾನದ ಬಗ್ಗೆಯೇ ಹೆಚ್ಚು ಯೋಚಿಸಿದರೆ ನೀವು ಇನ್ನಷ್ಟು ಹಿಂಸೆ ಅನುಭವಿಸುತ್ತೀರಿ. ಅದೇ ನೀವು ಅವುಗಳಿಂದ ಕಲಿತಂತಹ ಪಾಠದ ಬಗ್ಗೆ ಚಿಂತಿಸಿದರೆ ನೀವು ನಿಶ್ಚಿಂತೆಯಿಂದ ಬೆಳೆಯುತ್ತೀರಿ. ಮೂರ್ಖನು ಇನ್ನೊಬ್ಬ ಮನುಷ್ಯನ ಪತನವನ್ನು ಚರ್ಚೆಗಾಗಿ ಬಳಸುತ್ತಾನೆ. ಜ್ಞಾನಿಯು ಅದನ್ನು ತನ್ನದೇ ಎಚ್ಚರಿಕೆಯ ಸಂಕೇತವಾಗಿ ಪರಿಗಣಿಸುತ್ತಾನೆ.
ಇರಬಹುದು ಸಾವಿರಾರು ಕನಸುಗಳು, ಆದರೆ ಮೊದಲನೆಯದು ಮಾತ್ರ ಕುಟುಂಬವನ್ನ ಹೆಮ್ಮೆ ಪಡುವಂತೆ ಮಾಡುವುದು. ನಮಗೆ ನೋವನ್ನ ಉಂಟು ಮಾಡುವುದರಿಂದ ದೂರ ಇರುವಷ್ಟು ಬಲಶಾಲಿ ಆಗಿರಬೇಕು. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟದ್ದರಲ್ಲೂ ಕೂಡ ಒಳ್ಳೆಯದು ಕಾಣಿಸುತ್ತದೆ. ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೂಡ ಕೆಟ್ಟದ್ದೇ ಕಾಣಿಸುತ್ತದೆ. ಅವಶ್ಯಕತೆ ಮುಗಿದ ನಂತರ ಬಾಂಧವ್ಯ ಗಟ್ಟಿ ಆಗಿದೆ ಅಂದರೆ ಅಂತಹ ಸಂಬಂಧಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನೀವು ಯೋಚಿಸುವುದೇ ನಿನ್ನ ಬದುಕಾಗುತ್ತದೆ. ಆಲೋಚನೆಯೇ ಎಲ್ಲದಕ್ಕೂ ಮೂಲ ಭಗವದ್ಗೀತೆ ಆಗುತ್ತದೆ. ನಿನ್ನ ಯೋಚನೆಗಳು ನಿನಗೆ ದಾರಿಯೇ ತೋರುತ್ತಿಲ್ಲ ಎಂದು, ದಾರಿಯೇ ಕಾಣುತ್ತಿಲ್ಲ ಎಂದು ಅನಿಸಿದಾಗ ಖಂಡಿತವಾಗಿಯೂ ಕೂಡ ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ. ಅಲ್ಲಿ ಒಂದು ದಾರಿ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.